ಮಹಿಳಾ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷೆ ವಾಣಿ ದಂಡಪಾಣಿಯವರು. ನಮಸ್ಕಾರ ವಾಣಿಯವರೇ. ನಮಸ್ಕಾರ. ವಾಣಿಯವರೇ, ಆರತಿಯ ಬಾಳಲ್ಲಿ ಮಬ್ಬಾದ ಸೂರ್ಯ, ಈ ಕೇಸ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ನೋಡಿ, ಮಹಿಳಾ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷೆಯಾಗಿ ಈ ಕೇಸ್ನ ನಾನು ತುಂಬ ಮುಂಚೆಯಿಂದ ಫಾಲೋ ಮಾಡ್ತಾ ಬಂದಿದ್ದೀನಿ. ಸಮಾಜದಲ್ಲಿ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಅನ್ಸ್ಕೊಂಡವರು ನಿಜ ಜೀವನದಲ್ಲಿ ಹೇಗಿರ್ತಾರೆ ಅನ್ನೋದು ಜಗಜ್ಜಾಹೀರಾಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಈ ಗಂಡಂದ್ರು ಹೆಂಡ್ತಿರೆಲ್ಲ ತಮ್ಮ ಅಧೀನದಲ್ಲಿರಬೇಕು, ತಮ್ಮ ಹಿಡಿತದಲ್ಲೇ ಇರಬೇಕು ಅಂತ ಬಯಸ್ತಾರೆ. ಅಂಥ ಗಂಡಂದರಲ್ಲಿ ಒಬ್ಬರು ಈ ಸೂರ್ಯ ಅವರು ಡೈವೋರ್ಸ್ ಪಿಟಿಷನಲ್ಲಿ ಅದೇನೇನೋ ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ ಆರತಿ ಅವ್ರ ಮೇಲೆ ಅಂತ ಹೇಳಿದ್ರಲ್ಲ, ಅದೇನಂತ ಹೇಳಿ? ಇಲ್ಲ ಇದೆ. ಅಯ್ಯೋ, ನೀವು ಹೇಳೋದೇನ? ಕೊಡಿ ಇಲ್ಲಿ, ನಾನು ಹೇಳ್ತೀನಿ. ಅಯ್ಯೋ, ನಿಮಗೆ ಗೊತ್ತಾಗಲ್ಲ. ನೀವು ಸ್ವಲ್ಪ ಇರಿ. ನನ್ನ ಧರ್ಮಪತ್ನಿಯಾದ ಆರತಿಯವರಿಗೆ ಈಗಲೂ ತನ್ನ ಮಾಜಿ ಗಂಡ ಶಶಾಂಕ್ ಅವರ ಜೊತೆ ಸಂಬಂಧ ಇದೆ. ಛೇ 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 ಛೇ, ಇದೊಂದೇ ಒಂದು ಪಾಯಿಂಟ್ ಸಾಕು ಆ ಸೂರ್ಯ ಅವರ ಮನಸ್ಥಿತಿ ಎಂಥದ್ದು ಅಂತ ನಿರೂಪಿಸೋದಕ್ಕೆ. ಆ ಸೂರ್ಯ ಅವರ ಮೊದಲನೇ ಹೆಂಡತಿ ಈಗ ಬದುಕಿಲ್ಲ, ಸತ್ತು ಹೋಗಿದ್ದಾರೆ. ಅವರು ಸತ್ತ ಮೇಲೆ ಇವರು ಆರತಿ ಅವ್ರನ್ನ ಮದುವೆ ಆಗಿದ್ದು. ಒಂದು ವೇಳೆ ಆ ಮೊದಲನೇ ಹೆಂಡತಿ ಬದುಕಿದ್ದಿದ್ರೆ ಈ ಸೂರ್ಯ ಅವರು ಅವ್ರ ಜೊತೆಗೆ ಸಂಪರ್ಕ ಇಟ್ಕೋತಿರ್ಲಿಲ್ವಾ? ಹೇಗಿದ್ದೀರಾ ಅಂತ ಕೇಳ್ತಿರ್ಲಿಲ್ವಾ? ಅವ್ರನ್ನ ಮಾತಾಡಿಸ್ತಾ ಇರ್ಲಿಲ್ವಾ? ಆರತಿಯವರು ಇದೇ ರೀತಿ ಸಂಬಂಧ ಇಟ್ಕೊಂಡಿರೋದು ಅದು ತಪ್ಪೇನ್ರಿ? ಹೇಳ್ರಿ ರಘು ಅವರೇ. ಅಂದ್ರೆ ವಾಣಿಯವರು ನೀವು ಹೇಳ್ತಿರೋದು ಸೂರ್ಯ ಅವರು ಇನ್ನೊಂದು ಹೆಂಗಸಿನ ಸಂಬಂಧ ಇಟ್ಕೊಂಡಿರೋದು ಅಂತಾರ? ಎಕ್ಸಾಕ್ಟ್ಲಿ, ಅದನ್ನೇ ನಾನು ಹೇಳ್ತಾ ಇರೋದು. ಸೂರ್ಯ ಅವರು ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡಿರ್ಬೋದು. ಈಗ ಅವ್ರ ಮನೇಲಿ ಅದ್ಯಾರೋ ಒಬ್ಳು ಅರ್ಪಿತಾ ಅರ್ಪಿತಾ ಕೆಲಸದೊಳಗೆ ಮನೆಗೆ ಬಂದ್ಲು. ಈಗ ಇಡೀ ಮನೆನೇ ನಡೆಸ್ತಾ ಇದ್ದಾಳೆ. ಅವಳು ಯಾರು? ಅವಳ ಜೊತೆ ಸೂರ್ಯಂಗೆ ಸಂಬಂಧ ಏನಿದೆ ಅಂತ ಯಾರಾದರೂ ಕೇಳಿದ್ರಾ? ಯಾರು ಕೇಳಲಿಲ್ಲ. ಯಾಕೆ ಹೇಳಿ? ಸೂರ್ಯ ಅವರು ಒಬ್ಬರು ಗಂಡಸು, ಅದಕ್ಕೆ. ಈ ಅರ್ಪಿತಾ ರಾಜಾರೋಷವಾಗಿ ಸೂರ್ಯ ಅವ್ರ ಜೊತೆ ಸಭೆ ಸಮಾರಂಭಗಳಲ್ಲಿ ಕಾಣಿಸ್ಕೋತಾಳೆ. ಆದರೂ ಯಾರು ಈ ಅರ್ಪಿತಾ ಯಾರು, ಸೂರ್ಯನ ಜೊತೆ ಇವಳ ಸಂಬಂಧ ಏನು ಅಂತ ಕೇಳಲೇ ಇಲ್ಲ. ಈಗ ಆರತಿ ಅವರು ಮಾಡಿರುವಂಥ ತಪ್ಪಾದರೂ ಏನು? ತಮ್ಮ ಗಂಡ ಶಶಾಂಕ್ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡಿದ್ದು. ಯಾಕೆ ಇಟ್ಕೊಂಡಿದ್ಲು ಅಂತ ಯಾರಾದರೂ ಯೋಚನೆ ಮಾಡಿದಾರಾ? ತಮ್ಮ ಮಗ ಆದಿತ್ಯನ ಬಗ್ಗೆ ನಿರ್ಧಾರಗಳನ್ನ ತಗೊಳ್ಳೋಕ್ಕಾಗಿರ್ಬೋದು. ಅವನ ಸ್ಕೂಲ್ ವಿಷಯ ಆಗಿರ್ಬೋದು, ಅಥವಾ ಕಾಲೇಜ್ ವಿಷಯ ಆಗಿರ್ಬೋದು, ಕೆರಿಯರ್ ವಿಷಯ ಆಗಿರ್ಬೋದು, ಜೀವನದ ಪ್ರಶ್ನೆ ಆಗಿರ್ಬೋದು. ಅದನ್ನೇ ಒಂದು ದೊಡ್ಡ ತಪ್ಪು ಅಂದ್ಬಿಟ್ರೆ ನಾವು ಮಹಿಳೆಯರು ಈಗ ಎಚ್ಚೆತ್ಕೊಳ್ಳೇಬೇಕು. ಯಾರಾದರೂ ಮಹಿಳೆಯರಿಗೆ ಇಂಥ ಕೆಟ್ಟ ಗಂಡಸರಿಂದ ರಕ್ಷಣೆ ಬೇಕು ಅಂದರೆ ನಾವು ಅದಕ್ಕೆ ಸದಾ ಸಿದ್ಧರಿದ್ದೇವೆ. ಇಲ್ಲಿವರೆಗೂ ನಮ್ಮ ಸಮಿತಿಯಿಂದ 150 ಹೆಣ್ಣು ಮಕ್ಕಳಿಗೆ ಇಂಥ ಕೆಟ್ಟ ಗಂಡಸರಿಂದ ರಕ್ಷಣೆ ಕೊಡಿಸಿ, ಅವರಿಗೆ ವಿಚ್ಛೇದನ ಕೊಡಿಸಿ, ವಿಚ್ಛೇದನದ ನಂತರ ಬದುಕಿಗೆ ದಾರಿ ಕೂಡ ಮಾಡಿಕೊಟ್ಟಿದ್ದೀವಿ. ಮಹಿಳೆಯರ ಪರ ಹೋರಾಡೋ ವಾಣಿಯವರು ಆರತಿಯವರ ಜೊತೆ ಮಾತಾಡಿದ್ರೆ ಹೇಗಿರುತ್ತೆ? ನಾವು ಸತತವಾಗಿ ಆರತಿಯವ್ರನ್ನ ಸಂಪರ್ಕಿಸಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅವರು ಸೂರ್ಯ ಅವ್ರ ಥರ ತಪ್ಪಿಸ್ಕೋತಿಲ್ಲ, ಲೈನಲ್ಲಿ ಸಿಕ್ಕಿದ್ದಾರೆ ಅಂತ ನಮ್ಮ ಸಿಬ್ಬಂದಿ ಹೇಳ್ತಿದ್ದಾರೆ. ಈಗ ಆರತಿಯವ್ರ ಹತ್ರ ಮಾತಾಡೋಣ. ಹಲೋ ಹಲೋ, ಆರತಿ ಅವರೇ, ಲೈನಲ್ಲಿದ್ದೀರಾ? ಹಲೋ ಆರತಿ ಅವರೇ, ಲೈನಲ್ಲಿದ್ದೀರಾ? ಫೋನ್ ತಗೊಳ್ಳೆ, ನಾನು ಮಾತಾಡೋಣ. ರಿಸೀವ್ ಆಗಿಬಿಡ್ತು ಕಣೆ. ಹಲೋ ಆರತಿ ಅವರೇ, ಲೈನಲ್ಲಿದ್ದೀರಾ? ಹಲೋ ಆರತಿ ಅವರೇ, ಕೇಳಿಸ್ತಾ ಇದೆಯಾ? ನಮಸ್ಕಾರ. ನಮಸ್ಕಾರ ಆರತಿ ಅವರೇ, ವೀಕ್ಷಕರು ನಿಮ್ಮ ಪರವಾಗಿದ್ದಾರೆ. ನಿಮ್ಮ ಜೊತೆ ಹೋರಾಡೋದಕ್ಕೆ ವಾಣಿ ದಂಡಪಾಣಿಯವರಿದ್ದಾರೆ, ನಾವಿದ್ದೀವಿ. ಇವತ್ತು ನಿಮ್ಮ ಪತಿ ಸೂರ್ಯ ಅವರು ನಿಮ್ಮ ಮೇಲೆ ಸಲ್ಲಿಸಿರೋ ಆರೋಪ ಪಟ್ಟಿ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ.